ನಮಸ್ಕಾರ ವೀಕ್ಷಕರೇ, ನೀಲಕಂಠ ಆಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನೀವು ಯಾರಿಂದನಾದರೂ ಮೋಸ ಹೋಗಿದ್ರೆ, ಪ್ರೀತಿಯಲ್ಲಿ ನಂಬಿ ಮೋಸ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಆಯಿತಾ. ಅಷ್ಟೇ ಅಲ್ಲ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಪರಸ್ತ್ರೀ ಪರಪುರುಷರ ಸವಾಸದಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡ್ತಾ ಇದೆ, ಜಗಳವಾಡಿ ದೂರ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಷ್ಟೇ ಅಲ್ಲ, ಪ್ರೀತಿಸಿದವರು ವೀಕ್ಷಕರೇ ಎಷ್ಟೋ ವರ್ಷದಿಂದ ಇಷ್ಟಪಟ್ಟಿರ್ತೀರ, ಇತ್ತೀಚೆಗೆ ಯಾವುದೇ ಒಂದು ಕಾರಣ ಇಲ್ಲಿ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ, ನಂಬರ್ನ ಬ್ಲಾಕ್ ಲಿಸ್ಟ್ಗೆ ಹಾಕ್ತಾ ಇದ್ದಾರೆ, ಸಂಪೂರ್ಣವಾಗಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಹೌದಾ, ಮನೆಯಲ್ಲಿರುವಂಥ ವ್ಯಕ್ತಿಗಳೇ ನಿಮ್ಮ ಮಾತು ಕೇಳ್ತಾ ಇರೋದಿಲ್ಲ. ಇಂಥ ರೀತಿಯ ಸಮಸ್ಯೆಗಳಿಗೆ ವೀಕ್ಷಕರೇ ವಶೀಕರಣದ ವಿಧಾನದ ಮೂಲಕ ನೀವು ಅಂದುಕೊಂಡಂಥ ವ್ಯಕ್ತಿ ನಿಮ್ಮ ದಾರಿಯ ಬರೋ ರೀತಿಯಲ್ಲಿ, ನಿಮ್ಮ ಮಾತು ಕೇಳೋ ರೀತಿಯಲ್ಲಿ ಹೇಗೆ ಮಾಡ್ಕೋಬೋದು ಅಂತ ಇವತ್ತಿನ ದಿನ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಹಲವಾರು ಸಮಸ್ಯೆ ಏನೇ ಇದ್ರೂ ವೀಕ್ಷಕರೇ ಪರಿಹಾರ ತಿಳ್ಕೋಬೇಕು ಅಂತ ಇದ್ದರೆ ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಿರುವಂಥ ನನ್ನ ನಂಬರ್ಗೆ ಕರೆ ಮಾಡ್ಬೋದು ವೀಕ್ಷಕರೇ. ಮೊದಲೇ ಹೇಳಿದಾಗೆ ವೀಕ್ಷಕರೇ, ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿರ್ತೀರ, ಎಷ್ಟೋ ವರ್ಷದಿಂದ ಇಷ್ಟಪಟ್ಟಿರ್ತೀರ, ಇತ್ತೀಚೆಗೆ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ, ಕಾರಣನೇ ಇಲ್ಲದೆ ದೂರ ಆಗ್ತಾ ಇದ್ದಾರೆ, ಅಥವಾ ಯಾವುದೋ ಒಂದು ಕ್ಷುಲ್ಲಕ ಕಾರಣ ಇರ್ಬೋದು, ಅಥವಾ ಪ್ರೀತಿಯಲ್ಲಿ ವೀಕ್ಷಕರೇ ಇತ್ತೀಚೆಗೆ ಚಟ ತೀರಿದ ನಂತರ ಸಂಪೂರ್ಣವಾಗಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ತಾರೆ, ಈ ರೀತಿಯಲ್ಲಿ ಆಗಿರ್ಬೋದು. ಅಷ್ಟೇ ಅಲ್ಲ, ದಾಂಪತ್ಯ ಜೀವನದಲ್ಲಿ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಎರಡನೇ ಮದುವೆ ಮೂರನೇ ಮದುವೆ ಆಗಿರ್ತಾರೆ, ಅವರೊಟ್ಟಿಗೆ ಜಾಸ್ತಿ ದಿನ ಇರ್ತಾರೆ, ಅವರೊಟ್ಟಿಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ, ನಮ್ಮೊಟ್ಟಿಗೆ ಬರ್ತಾ ಇಲ್ಲ, ನಮ್ಮ ಮನೆಗೆ ಬರ್ತಾ ಇಲ್ಲ, ಹೆಂಡತಿ ಮಕ್ಕಳನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಯಾವಾಗ ನೋಡು ಚಟ, ಒಂದು ಕುಡಿತಕ್ಕೆ ದಾಸರಾಗಿರುವಂಥದ್ದಾಗಿರ್ಬೋದು, ಪರಸ್ತ್ರೀ ಪುರುಷರ ಸವಾಸದಲ್ಲಾಗಿರ್ಬೋದು, ಈ ರೀತಿಯಲ್ಲಿ ಸಂಪೂರ್ಣವಾಗಿ ಯಾವುದೋ ಒಂದು ದುಶ್ಚಟಕ್ಕೆ ಬಿದ್ದಿರ್ಬೋದು, ಅಥವಾ ಯಾವುದೋ ಒಂದು ಕೆಲಸ ಕಾರ್ಯದಲ್ಲಿ ಇರ್ಬೋದು, ಯಾವುದೇ ಹಣಕಾಸಿನ ವ್ಯವಹಾರದಲ್ಲಾಗಿರ್ಬೋದು, ನಿಮ್ಮಿಂದ ಯಾವುದೋ ಒಂದು ವ್ಯವಹಾರವನ್ನು ಮುಚ್ಚಿಕ್ತಾ ಇದ್ದಾರೆ, ನಿಮ್ಮ ಮಾತು ಕೇಳ್ತಾ ಇಲ್ಲ, ಅವ್ರು ಹೇಳಿದ್ದು ನಿಮಗೆ ಒಪ್ಪಿಗೆ ಆಗ್ತಾ ಇರೋದಿಲ್ಲ, ಅವ್ರು ಹೇಳಿದ್ದು ನಿಮಗೆ ಒಪ್ಪಿಗೆ ಆಗ್ತಾ ಇರೋದಿಲ್ಲ, ಸಂಪೂರ್ಣ ಪರಸ್ಪರ ನಿಮ್ಮ ಮಧ್ಯೆ ದಾಂಪತ್ಯ ಜೀವನದಲ್ಲಿ ಜಗಳ ಉಂಟಾಗ್ತಾ ಇದೆ, ಈ ರೀತಿಯಲ್ಲಿ. ಅಥವಾ ಮಕ್ಕಳು ಇಲ್ಲ ಸಲ್ಲದ ಪ್ರೀತಿ ಪ್ರೇಮ ವಿಚಾರದಲ್ಲಿ ಬೀಳ್ತಾ ಇರ್ತಾರೆ, ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇರೋದಿಲ್ಲ. ಮನೆಯಲ್ಲಿರುವಂಥ ವ್ಯಕ್ತಿಗಳು ಯಾರೇ ಆಗಿರಲಿ ವೀಕ್ಷಕರೇ, ಅತ್ತೆ ಮಾವ ಆಗಿರ್ಬೋದು, ಅಣ್ಣ ತಂಗಿ ಆಗಿರ್ಬೋದು, ಸೊಸೆ ಆಗಿರ್ಬೋದು, ಅತ್ತೆ ಮಾವ ಆಗಿರ್ಬೋದು, ಗಂಡ ಆಗಿರ್ಬೋದು, ನಿಮ್ಮ ಮಾತು ಕೇಳ್ತಾ ಇರೋದಿಲ್ಲ. ಹೌದಾ, ಅಂಥ ವ್ಯಕ್ತಿಗಳನ್ನಾಗಿರ್ಬೋದು. ಅಷ್ಟೇ ಅಲ್ಲ ವೀಕ್ಷಕರೇ, ನೀವು ಅಂದುಕೊಂಡಂಥ ವ್ಯಕ್ತಿಯೊಂದಿಗೆ ಮದುವೆ ಆಗಬೇಕು ಅಂದ್ಕೊಂಡಿದ್ರೆ, ಯಾವುದೋ ಒಂದು ಸಂಬಂಧವನ್ನು ನೋಡಿರ್ತೀರ, ಒಪ್ಪಿಗೆ ಆಗಿರುತ್ತೆ, ಇನ್ನೇನು ಮದುವೆ ಆಗಬೇಕು ಅನ್ನೋಷ್ಟರಲ್ಲಿ ಆ ಸಂಬಂಧ ಮುರಿದು ಬಿದ್ದಿರುತ್ತೆ. ಯಾವುದೋ ಒಂದು ಕಾರಣಕ್ಕಾಗಿರ್ಬೋದು, ಮೂರನೇ ವ್ಯಕ್ತಿಯ ಮಧ್ಯಪ್ರವೇಶದಿಂದ ಆಗಿರ್ಬೋದು. ಹೌದಾ, ಇನ್ನೇನು ಮದುವೆ ಆಗಬೇಕು ಅಂದ್ಕೊಳ್ಳೋ ಅಷ್ಟರಲ್ಲಿ ಆ ಸಂಬಂಧ ಮುರಿದು ಬಿದ್ದಿರುತ್ತೆ. ನಿಮಗೆ ಮತ್ತೆ ಅವರಿಗೆ ಒಪ್ಪಿಗೆ ಆಗಿರೋದ್ರಿಂದ ಅವರನ್ನು ಮದುವೆ ಆಗಬೇಕು ಅನ್ನೋ ಇಚ್ಛೆ ಇದ್ದರೆ ವೀಕ್ಷಕರೇ, ಅವರು ಮತ್ತೆ ನಿಮ್ಮ ಜೀವನದಲ್ಲಿ ಬರಬೇಕು, ಅವರೊಟ್ಟಿಗೆ ಮದುವೆ ಆಗಬೇಕು ನೀವು. ಆ ರೀತಿಯಲ್ಲಿ ಹೇಗೆ ಮಾಡ್ಕೋಬೋದು ಅಂತ ವೀಕ್ಷಕರೇ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ದಾಂಪತ್ಯ ಜೀವನ ಯಾವುದೋ ವ್ಯಕ್ತಿಗೆ ವೀಕ್ಷಕರೇ, ಅಂಥ ವ್ಯಕ್ತಿ ಯಾವುದೇ ಆಗಿರಲಿ, ಹೇಗೆ ಇರಲಿ, ಎಷ್ಟೇ ಪ್ರಭಾವಶಾಲಿ ಆಗಿರಲಿ, ಎಷ್ಟೇ ದೈವ ಬಲ ಇರಲಿ ಆತನಿಗೆ, ಯಾವುದೇ ವ್ಯಕ್ತಿ ಆಗಿರಲಿ ವೀಕ್ಷಕರೇ, ನಿಮ್ಮ ಮಾತು ಕೇಳಬೇಕು, ನಿಮ್ಮ ಜೊತೆ ಇರಬೇಕು, ನಿಮ್ಮ ಪ್ರೀತಿ ಪ್ರೇಮ ವಿಚಾರದಲ್ಲಿ ಮತ್ತೆ ಬರಬೇಕು. ಆ ರೀತಿಯಲ್ಲಿ ಹೇಗೆ ಮಾಡ್ಕೋಬೋದು ಅಂತ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಏನು ಮಾಡಬೇಕು, ಮೊದಲಿಗೆ ವೀಕ್ಷಕರಿಗೆ ಈ ರೀತಿಯಲ್ಲಿ ಜೋಡಿಯಾಗಿ 2 ವೀಳ್ಯದೆಲೆಯನ್ನು ತಗೊಳ್ಳಿ. ಅಮಾವಾಸ್ಯೆ ರಾತ್ರಿ ದಿನ ವೀಕ್ಷಕರೇ, ಅಮಾವಾಸ್ಯೆ ಪ್ರಾರಂಭ ಆಗುವ ರಾತ್ರಿ ಈ ಒಂದು ವಿಧಾನವನ್ನು ಮಾಡಿ, ಅಮಾವಾಸ್ಯೆ ದಿನ ಕಂಕಣ ರೀತಿಯಲ್ಲಿ ಈ ರೀತಿಯಲ್ಲಿ ಈ ಒಂದು ವಿಧಾನವನ್ನು ಮಾಡಿ ಕಂಕಣವನ್ನು ಕಟ್ಕೋಬೇಕಾಗುತ್ತೆ ಅಮಾವಾಸ್ಯೆ ರಾತ್ರಿಯಲ್ಲಿ. ಅದನ್ನು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ವೀಕ್ಷಕರೇ, ಸಂಪೂರ್ಣವಾಗಿ ವಿಡಿಯೋ ನೋಡಿ. ಈ ರೀತಿಯಲ್ಲಿ ಮೊದಲಿಗೆ ಜೋಡಿಯಾಗಿ 2 ವೀಳ್ಯದೆಲೆಯನ್ನು ತಗೊಳ್ಳಿ. ಮೇಲ್ಭಾಗದಲ್ಲಿ ವೀಕ್ಷಕರೇ ಈ ರೀತಿಯಲ್ಲಿ ಮೊದಲಿಗೆ ಶ್ರೀಕಾರವನ್ನು ರಚನೆ ಮಾಡ್ಕೊಳ್ಳಿ. ನಂತರದಲ್ಲಿ ವೀಕ್ಷಕರೇ ಈ ರೀತಿಯಲ್ಲಿ ಒಂದು ವಶೀಕರಣ ಚಕ್ರವನ್ನು ಬರೆದು 2 ಹೆಸರನ್ನು ಬರಿಬೇಕಾಗುತ್ತೆ. ಮೊದಲಿಗೆ ನಿಮ್ಮ ಹೆಸರು ಬರಿಬೇಕಾಗುತ್ತೆ, ನಂತರದಲ್ಲಿ ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ ಅವರ ಹೆಸರನ್ನು ಬರ್ಕೋಬೇಕಾಗುತ್ತೆ. ನಾನು ಉದಾಹರಣೆಗೆ ನವೀನ್ ವಿದ್ಯಾ ಅನ್ನೋ 2 ಹೆಸರನ್ನ ಉದಾಹರಣೆಗೆ ತೊಗೊಂಡಿದ್ದೀನಿ.
ಈ ರೀತಿಯಲ್ಲಿ ವೀಕ್ಷಕರೇ, ಈ ರೀತಿಯಲ್ಲಿ ವಶೀಕರಣ ಚಕ್ರವನ್ನು ರಚನೆ ಮಾಡಿಕೊಂಡು ಜೋಡಿ ವಿಳ್ಯದೆಲೆಯ ಮೇಲೆ ವೀಕ್ಷಕರೇ ಈ ರೀತಿಯಲ್ಲಿ ಜೋಡಿಯಾಗಿ ನಿಮ್ಮ ಹೆಸರು ಹಾಗೂ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ ಅವರ ಹೆಸರನ್ನು ಬರೆದಾದ ನಂತರ ವೀಕ್ಷಕರೇ ಕೆಂಪು ಕುಂಕುಮದ ನೀರಿನ ಸಹಾಯದಿಂದ ಈ ರೀತಿಯಲ್ಲಿ ಚಿಮ್ಮಿಸ್ಬೇಕಾಗತ್ತೆ. ಮೇಲೆ ವಿಳ್ಯದೆಲೆಯ ಮೇಲೆ ವೀಕ್ಷಕರೇ ಕುಂಕುಮದ ನೀರನ್ನು ಈ ರೀತಿಯಲ್ಲಿ ಚಿಮ್ಮಿಸಿ. ಹೀಗೆ ವೀಕ್ಷಕರೇ ನೋಡ್ತಾ ಇದ್ದೀರಾ, ಸಂಪೂರ್ಣವಾಗಿ ಈ ರೀತಿಯಲ್ಲಿ ವೀಕ್ಷಕರೇ ವಿಳ್ಯದೆಲೆ ಮೇಲೆ ಈ ರೀತಿ ಬರೆದು ಅಮಾವಾಸ್ಯೆ ರಾತ್ರಿಯಲ್ಲಿ ಈ ರೀತಿ ಮಾಡಬೇಕಾಗುತ್ತೆ. ಈ ರೀತಿಯಲ್ಲಿ ಕೆಂಪು ಕುಂಕುಮದ ನೀರನ್ನು ಚಿಮ್ಮಿಸಿದ ಮೇಲೆ ಒಂದು ಅರಿಶಿಣದ ಕೊಂಬನ್ನು ತಗೊಳ್ಳಿ ವೀಕ್ಷಕರೇ. ಈ ರೀತಿಯಲ್ಲಿ ನೋಡ್ತಾ ಇದ್ದೀರಾ, ಅರಿಶಿಣದ ಕೊಂಬನ್ನು ತಗೊಂಡು ಈ ರೀತಿಯಲ್ಲಿ ಕಂಕಣವನ್ನು ಕಟ್ಟೋದು ನಿಮ್ಗೆ ಸಹಜವಾಗಿ ಗೊತ್ತೇ ಇರುತ್ತೆ. ಅಮಾವಾಸ್ಯೆ ರಾತ್ರಿಯಲ್ಲಿ ವೀಕ್ಷಕರೇ ಈ ಒಂದು ವಿಧಾನವನ್ನು ಈ ರೀತಿಯಲ್ಲಿ ಬರೆದು ಈ ಒಂದು ಕಂಕಣವನ್ನು ಒಂದು ರಾತ್ರಿಯಲ್ಲಿ ಅಮಾವಾಸ್ಯೆ ರಾತ್ರಿ ಪ್ರಾರಂಭ ಆಗೋ ರಾತ್ರಿಯಲ್ಲಿ ಕಟ್ಟಿ ಮಲಗಿ ವೀಕ್ಷಕರೇ. ಬೆಳಗ್ಗೆ ನೀವು ತೆಗೆದು ಅದಾದ ನಂತರ ಮಣ್ಣಲ್ಲಿ ಹಾಕಿ ಮುಚ್ಚಾಕ್ಬೋದು. ಹೌದಾ? ಸಂಪೂರ್ಣವಾಗಿ ವೀಕ್ಷಕರೇ ಈ ರೀತಿಯಲ್ಲಿ ಒಂದು ಕಂಕಣವನ್ನು ಕಟ್ಟಿ ಬೆಳಗ್ಗೆ ಎದ್ದು ವೀಕ್ಷಕರೇ ಮಣ್ಣಲ್ಲಿ ಹಾಕಿ ಮುಚ್ಚಾಕಿ ಸಂಪೂರ್ಣವಾಗಿ. ಆಗ ನೋಡಿ ವೀಕ್ಷಕರೇ, ಅದು ಎಂತಹ ವ್ಯಕ್ತಿಯೇ ಆಗಿರಲಿ, ಎಷ್ಟೇ ಪ್ರಭಾವಶಾಲಿಯಾಗಿರಲಿ, ಎಷ್ಟೇ ದೈವ ಬಲ ಇರಲಿ, ಸಂಪೂರ್ಣವಾಗಿ ಆತ ನಿಮ್ಮ ದಾರಿಗೆ ಬರೋದು ಖಂಡಿತ ವೀಕ್ಷಕರೇ. ಗಂಡ ಹೆಂಡತಿ ದೂರ ಆಗಿದ್ದರೆ, ಪ್ರೀತಿಸಿ ಮೋಸ ಹೋಗಿದ್ದರೆ, ಅಥವಾ ಯಾರನ್ನಾದರೂ ಮದುವೆ ಆಗಬೇಕು ಅನ್ನೋ ಇದ್ದರೆ ಈ ಒಂದು ವಿಧಾನವನ್ನು ಮಾಡಿ ನೋಡಿ, ಸಂಪೂರ್ಣವಾಗಿ ಅವರು ನಿಮ್ಮ ದಾರಿಗೆ ಬರ್ತಾರೆ, ಶಾಶ್ವತವಾಗಿ ನಿಮ್ಮ ಜೊತೆ ಇರ್ತಾರೆ ವೀಕ್ಷಕರೇ. ಮಾಡಿ ನೋಡಿ. ಏನಾದರೂ ಗೊತ್ತಾಗಲಿಲ್ಲ ಅಥವಾ ಮಾಡಿದ್ರೂ ಏನೂ ಪ್ರಯೋಜನ ಆಗ್ತಾ ಇಲ್ಲ ಗುರುಗಳೇ ಅಂತ ಹೇಳಿದ್ರೆ ವೀಕ್ಷಕರೇ ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಿರುವಂಥ ನನ್ನ ನಂಬರ್ಗೆ ಕರೆ ಮಾಡ್ಬೋದು. ಮೊದಲೇ ಹೇಳಿದಾಗೆ ವೀಕ್ಷಕರೇ, ಸಮಸ್ಯೆ ನಿಮ್ಮದಾಗಿರಲಿ ನಿಮ್ಮ ಸ್ನೇಹಿತರದಾಗಿರಲಿ ವೀಕ್ಷಕರೇ, ಸಮಸ್ಯೆ ನಿಮ್ಮದಾಗಿರಲಿ ನಿಮ್ಮ ಸ್ನೇಹಿತರದಾಗಿರಲಿ ವೀಕ್ಷಕರೇ, ಅವರು ಇಂಥ ಹಲವಾರು ಸಮಸ್ಯೆಗಳಿಂದ ವೀಕ್ಷಕರೇ ಒದ್ದಾಡ್ತಾ ಇದ್ದರೆ, ಪರಿಹಾರ ಸಿಗದೆ ಒದ್ದಾಡ್ತಾ ಇದ್ದರೆ ಅವರಿಗೂ ಈ ವಿಡಿಯೋ ಅಥವಾ ನನ್ನ ನಂಬರನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನಮಸ್ತೆ, ಶುಭವಾಗಲಿ.